ಮಜಾ ಇದೆ, ಡಿಸೆಂಟ್ ಆಗಿದೆ. ಕಾಟನ್ನು, ಪ್ಯೂರ್ ಕಾಟನ್ ಚೆನ್ನಾಗಿದೆ. ತಿರ್ಗಿಂದೆ ಇದು 9 ಜೊತೆ ಬಟ್ಟೆ ತಗೊಂಡವ್ರೆ. ಇದು ಕುರ್ತಾ ಅಷ್ಟೇ, ಚೆನ್ನಾಗಿದೆ. 1400 ರೂಪಾಯಿ. ನಮ್ಮಮ್ಮ ಟೈಮ್ ಪಾಸ್ ಮಾಡಕ್ಕೆ ಆಚೆ ಹೋಗೋಣ ಬಾ ಅಂತ ಕರಿತವ್ರೆ ಗೈಸ್. ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ. ನೀವು ನನ್ನ ವೀಡಿಯೋ ನೋಡ್ತಾ ಇರೋದು ಮಂಡೇ ಅಲ್ವಾ? ಏನು ಗೊತ್ತಾ, ನಮ್ಮಮ್ಮ ಇವತ್ತು ಸುಮ್ಮನೆ ಟೈಮ್ ಪಾಸ್ ಮಾಡೋಕೆ ಆಚೆ ಹೋಗೋಣ ಅಂದರು. ಯಾವತ್ತೂ ಹಂಗೆಲ್ಲ ಹೇಳಲ್ಲ, ಅದಕ್ಕೆ ಟೈಮ್ ಪಾಸ್ ಮಾಡೋಕೆ ಆಚೆ ಹೋಗ್ತಾಯಿದ್ದೀವಿ. ಯಾವಾಗಲೂ ಮನೇಲಿ ಇದ್ದು ಬೋರ್ ಆಯಿತು. ಪಾಪ ನಮ್ಮಮ್ಮಂಗೆ ಒಂದು ಚೇಂಜ್ ಬೇಕು. ನನಗೆ ಕೆಲಸ ಅಂದರೆ ಇವಾಗ ಓಡಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಆಸ್ಪತ್ರೆ ಕೂಡ ಇಲ್ಲ. ದಿನ ಆಸ್ಪತ್ರೆಗೆ ಹೋಗಿ ಬರೋಷ್ಟೊತ್ತಿಗೆ ನಾನು ಊಷ್ಟಾಗಿರ್ತೀನಿ. ಅದಕ್ಕೆ ಇವತ್ತು ಟೈಮ್ ಪಾಸ್ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಟೈಮ್ ಪಾಸ್ ಮಾಡೋದನ್ನು ಒಂದು ವೀಡಿಯೋ ಮಾಡೋಣ ಅಂತ. ಸಿ ಗೈಸ್, ನಾವು ಇರೋದನ್ನ ಇದ್ದಿದ್ದಂಗೆ ಹೇಳ್ಬಿಡ್ತೀವಿ, ಸುಮ್ಮನೆ ಡವ್ ಎಲ್ಲ ಮಾಡಲ್ಲ. ಟೈಮ್ ಪಾಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ಅದರಲ್ಲೂ ಆ್ಯಕ್ಚುಲಿ ನಮ್ಮಮ್ಮ ಒಂದು 6-7 ತಿಂಗಳಿಂದ ಒಂದು ಜಾಗಕ್ಕೆ ನನ್ನನ್ನು ಕರ್ಕೊಂಡೋಗು ಅಂತ ಹೇಳ್ತಾಯಿದ್ರು. ಬಟ್ಟೆ ಅಂಗಡಿ ಆಯಿತಾ, ಬಟ್ಟೆ ತಗೊಳ್ಳಲ್ಲ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ ಟೈಮ್ ಪಾಸ್ ಮಾಡೋಕ್ಕೆ. ಆದರೆ ನಮ್ಮಮ್ಮ ಅಲ್ಲಿ ಏನು ಕತೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ತುಂಬ ಟೈಮಿಂದ ಆ್ಯಕ್ಚುಲಿ ನನ್ನ ಕರ್ಕೊಂಡೋಗು ಅಂತಿದ್ರು. ಇಲ್ಲೇ ಗೈಸ್, ವಿಜಯನಗರ, ಇನ್ನೊಂದು 2 ಕಿಲೋಮೀಟ್ರು ದೂರ ಎಲ್ಲೋ ಹೋಯ್ತಲ್ಲ ಊರು ತಿರ್ಗಕ್ಕೆ. ಇಲ್ಲಿಂದ 2 ಕಿಲೋಮೀಟ್ರ್ ಹೋಯ್ತಾ ಇದ್ದೀವಿ. ಏನೋ ನೋಡ್ಬೇಕಂತೆ, ಅದಕ್ಕೆ ಇವತ್ತು ಮುಹೂರ್ತ ಇಟ್ಟಿದ್ದೀನಿ. ಆಯಿತು, ಅವ್ರಿಗೆ ಬೇಜಾರು ಮಾಡಬಾರ್ದು, ಇಷ್ಟು ದಿನ ಆಗೋಯ್ತು ಪಾಪ, ಕೇಳ್ತಾವ್ರೆ ಕರ್ಕೊಂಡೋಗೋಣ ಅಂತ. ಏನೋ ಸುಮ್ಮನೆ ಕರ್ಕೊಂಡೋಗ್ತಾ ಇದ್ದೀನಿ. ಬನ್ನಿ, ಏನೇನು ಕತೆ ಆಯ್ತವೆ ತೋರಿಸ್ತೀನಿ ಬನ್ನಿ. ನಮ್ಮಮ್ಮ ಟೈಮ್ ಪಾಸ್ ಮಾಡೋಕೆ ಆಚೆ ಹೋಗೋಣ ಬಾ ಅಂತ ಕರಿತವ್ರೆ ಗೈಸ್. ನೋಡಿ ಗೈಸ್, ಯಾಕೋ ಹೋಗ್ಬೇಕಂತ 8 ತಿಂಗಳಿಂದಲೇ ಕೇಳಿದ್ದೆ ಹೋಗೋಣ ಅಂತ. ಅದಕ್ಕೆ ಇವತ್ತು ನೀನು ಟೈಮ್ ಪಾಸ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಟೈಮ್ ಪಾಸು, ರಾತ್ರಿಗೆ ಮಮ್ಮು ಏನು ಮಾಡ್ತಾರಪ್ಪ ರಿಚ್ ಕಿಡ್ಸು. ನಾವು ಡ್ರೈವರು. ಬಾರೆ ಬೇಕಾರೆ, ಯಾಕೆ ಯೋಚನೆ ಮಾಡ್ತೀಯಾ? ಹಟ್ಟಲ್ಲೇ ಹೋಗಿ ಹಟ್ಟಲ್ಲೇ ಬರೋಣ. ನೀವು ಬಿಡಿ. ಆಮೇಲೆ ಒಂದೊಳ್ಳೆ ಶಾಪಿಂಗ್ ಪಾಯಿಂಟ್ ಇದೆ, ಅದಕ್ಕೆ ಹೋಗೋಣ ಅಂತ, ನೋಡೋಣ ಅಂತ. ನಮ್ಮ ಬಟ್ಟೆಗಳು ತುಂಬ ಹಳೇದಾಯ್ತು. ಓ ಮೈ ಗಾಡ್, ತುಂಬ ಹಳೇದಾಯ್ತದೆ. ಎಲ್ಲಿ ತಗೋತೀವಿ? ವರ್ಷಕ್ಕೆ 2 ಸಲ ತಗೋತೀವಿ. ಆಗಲೇ ಒಂದು ಕಡೆ ಹೊಲಿಗೆ ಬಿಟ್ಟೋಗಿರುತ್ತೆ, ಇಲ್ಲಾಂದರೆ ಸೌದೆ ಹೋಗಿರುತ್ತೆ, ಇಲ್ಲಾಂದರೆ ಹರಿದೇ ಹೋಗಿರುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಬರೋಣ. ಏನೋ ನಮ್ಮ ಇವತ್ತು ಟೈಮ್ ಪಾಸ್ ವ್ಲಾಗ್ ಹಂಗಂತಲ್ಲ, ಟೈಮ್ ಪಾಸ್ ಅಂತಲ್ಲ, ನೋಡೋಣ, ಸಿಕ್ಕರೆ ತಗೊಳ್ತೀವಿ. ನೋಡಿ, 4:52ಕ್ಕೆ ಹೊರಡ್ತಿದ್ದೀವಿ. ಮನೆಗೆ ಎಷ್ಟೊತ್ತಿಗೆ ಬರ್ತೀನಿ ತೋರಿಸ್ತೀನಿ. ಪಕ್ಕ 7 ಗಂಟೆ, 7:30. ಓಕೆ, ಲೆಟ್ಸ್ ಗೋ. ಇದೇ ಅಂಗಡಿ ಆರಮ್ಯ ಅಂತ ಹೇಳ್ಬಿಟ್ಟು ಕುರ್ತಾಗಳೆಲ್ಲ ಫೇಮಸ್ಸು. ಎಮ್ಮಿಂದ 10XL ಸಿಗುತ್ತೆ, ಅದಕ್ಕೆ ನೋಡೋಕೆ ಬಂದಿದ್ದೀವಿ. ಬನ್ನಿ ನೋಡೋಣ. ಇದು 3XL ಸಿಂಗಲ್ ಪೀಸ್ ಕುರ್ತಾ ನೀನು ನೋಡ್ತಿರೋದು, ಸೆಟ್ ಅಲ್ಲ ನೀನು ನೋಡ್ತಿರೋದು, ಡಬಲ್ಲು. ಬಟ್ ಇದು ಚೆನ್ನಾಗಿದೆ ನೋಡು. ಇದು ಕುರ್ತಾ ಅಷ್ಟೇ, ಚೆನ್ನಾಗಿದೆ. ಹುಡುಗ ಕಾನ್ಸೆಪ್ಟ್ ಚೆನ್ನಾಗಿದೆ. ಈ ಥರ ಇಲ್ಲವೇ ಇಲ್ಲ, ಬಟ್ ಮಸ್ತ್ ಇದೆ. ನೀನು ಸೆಟ್ ಬೇಕು ನೋಡಿ, 3 ಪೀಸ್ ಅದು, ಇದು ಸೆಟ್ಟು ಇಲ್ಲಿದೆ ನೋಡು ಗೈಸ್. ಈ ಥರ ಹಸು ಡ್ರೆಸ್ಸಲ್ಲಿ ಹಾಕೊಂಡ್ರೆ ಹೆಂಗೆ ಕಮೆಂಟ್ ಹಾಕ್ತಾರೆ ಗೊತ್ತಾ? ಪ್ರಾಣಿಗಳು ಹಾಕ್ತೀರಾ, ಪ್ರಾಣಿಗಳ ಮೈ ಮೇಲೆ ಹಾಕೋತೀರಾ, ಪಕ್ಷಿಗಳನ್ನ ಹಾಕೋತೀರಾ ಅಂತಾರೆ. ಅದೆಷ್ಟು ಚೆನ್ನಾಗಿರುತ್ತೆ ಅಂತೀಯ. ಏನು ಮಾಡೋಕ್ಕಾಗಲ್ಲ ಬಿಡಿ. ನಾವು ನೋಡ್ತಾವ್ರು ನಮ್ಮಮ್ಮ, ನೋಡಿ 2XL ಇದು, ಮತ್ತು 3XL 1 ಪೀಸ್, 3XL 2 ಪೀಸ್ ಆ ಕಡೆ ಇದೆ. ಪರ್ಪಲ್ ಕಲರ್ ಅಣ್ಣ ನೋಡಿದು. ಪ್ಯಾಂಟು 1,100 ರೂಪಾಯಿ. ಡಬಲ್ ಪೀಸು, ದುಪ್ಪಟ್ಟ ಇಲ್ಲ, ಬಟ್ ಒಂಥರ ಚೆನ್ನಾಗಿದೆ ಸಮ್ಮರ್ಗೆ, ಕೂಲಾಗಿ. ನೋಡೋಣ. ನೋಡು 3XL ಅಲ್ಲಿ ನೋಡು, ಹೋಗ್ಲಿ 3XL ಅಲ್ಲಿ. ಬಟ್ ಒಂಥರ ತುಂಬ ಪ್ಲೇನು ಅಂತ ಗ್ರ್ಯಾಂಡ್ ಆಗಿರೋದು ಏನಿಲ್ಲ ಅಲ್ಲಮ್ಮ. ತುಂಬ ವಾವ್ ಅನ್ನೋ ಥರ ಇಲ್ಲ, ಸುಮ್ಮನೆ ಕಾಟನ್ ಸಿಂಪಲ್ ಆಫೀಸ್ ವೇರ್ ಥರ ಇದೆ. ಬೇಡ, ಈ ಕಲರ್ ಇದೆಯಾ ನಿನ್ನ ಹತ್ರ? ಇದೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆ, ವೈಟ್ ಆ್ಯಂಡ್ ಗ್ರೇ ಎಲ್ಲ ಇದೆ ನಿನ್ನ ಹತ್ರ. ಬೇಡ,
ತ್ರೀ ಪೀಸ್ ಇದು ಸೇಮ್ ನೀನು ಹಾಕಿರೋದು ಪಿಂಕ್. ಇದಕ್ಕನ ಗಾಯ್ಸ್ ಹೆಂಗೈತೆ ಗಾಯ್ಸ್ ಪ್ರೈಸು. ಓಕೆ ಪ್ರೈಸು ಎಲ್ಲ 1500 1000 ರೂಪಾಯಿ. ಬಟ್ ಗ್ರ್ಯಾಂಡಾಗಿದೆ ಅಂತ ಏನು ಹೇಳೋದೇನಿಲ್ಲ, ಡೀಸೆಂಟ್ ಅಷ್ಟೇ. ಡೈಲಿ ಕುರ್ತಾ ಆಫೀಸ್ಗೆ ಅದಕ್ಕೆ ಇದಕ್ಕೆ ಹಾಕೋಬೋದು. ತುಂಬ ಅಗಲ ಆಯ್ತು ತೀರಾ ಅಗಲ ಆಯಿತು. ನಾವು ಅಮ್ಮಂದು ಇನ್ನೂ ಮುಗ್ದೇ ಇಲ್ಲ. ಹ್ಯಾಪಿ ರಂಜಾನ್ ಗೈಸ್. ನಮ್ಮಮ್ಮ ಇನ್ನು ಹುಡುಕ್ತಾನೆ ಅವ್ರೆ. 6 ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ಈ ಥರ ತೊಗೊಂಡಿದ್ಯಲ್ಲ? ನಂಗೆ ಇಷ್ಟ ಆಯ್ತು. ಅದು ಸಿಂಪಲ್ ಆಗಿ ಚೆನ್ನಾಗಿದೆ. ಹಾಂ ತಗೊಂಡೆ. ಅದು ಚೆನ್ನಾಗಿದೆ, ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಥರನೂ ಇದೆ. ಮನೆ ಹತ್ರ ಇದ್ರು ಇಷ್ಟು ದಿನ ಬಂದಿಲ್ಲ ಇಲ್ಲಿಗೆ, ಅದಕ್ಕೆ ಇವತ್ತು ಬಿಡು ಮಾಡ್ಕೊಂಡು ಬಂದಿದ್ಯಾ. ಸುಗ ಏನು ಬೇಕೋ ಮಾಡು, ಬೇಗ ಬೇಗ ಮಾಡು. ಕಾಲು ನೋವುತ್ತೆ ನನಗೆ. ಆಯಿತು. ಡ್ರೆಸ್ ನಂಬರ್ 1 ಸಾಕಲ್ಲ, ಸಕ್ಕ ಲೂಸ್ ಆಗಿದೆ, ಉದ್ದಕ್ಕಿದೆ. ಪ್ಯಾಂಟ್ ಸಿಕ್ಕಾಪಟ್ಟೆ ಉದ್ದ, ಬಲ್ಲೆ ಬಲ್ಲೆ ಪ್ಯಾಂಟ್ ಫ್ರೀ ಆಗಿದೆ. ಮತ್ತೆ ಕಾಟನ್ ಶಿಕ್ಕಾಗ ಸ್ವಲ್ಪ ಚೆನ್ನಾಗಿದೆ. ತೋಳೆಲ್ಲ ಇತ್ತು, ಕೈ ಎತ್ತ. ದುಪ್ಪಟ್ಟ ಇದೆಯಾ ಅದಕ್ಕಿಲ್ಲ? ಇದೇ ದುಪ್ಪಟ್ಟ ಯಾಕೆ ಇಲ್ಲ, 2 ಪೀಸು. ಓಕೆ 3 ಪೀಸು. ಚೆನ್ನಾಗಿದೆ. ಚೆನ್ನಾಗಿದೆ ಬಿಡಿ. ಎಲ್ಲ ಫಂಕ್ಷನ್ ಕರೆಕ್ಟಾಗಿದೆ ಅಲ್ಲ? ಎಷ್ಟಿದೆ ಇರೋ ಪ್ರೈಸ್ ಇಂದ ತೋರಿಸ್ಬಿಡು, ಒಂದೇ ಸತಿ ಹೆಂಗೆ ಮುಗಿಸ್ಬಿಡೋಣ. ಎಲ್ಲ 1500 ರೂಪಾಯಿ ಇದಕ್ಕೆ. ಸಾಫ್ಟ್ ಆಗಿದೆ ಅಲ್ಲ? ಡ್ರೆಸ್ ನಂಬರ್ 2 ಚೆನ್ನಾಗಿದೆ ಬಿಡು. ತಿರ್ಕೊಂಡೆ ಪ್ಯಾಂಟ್ ತರ್ಸಿ. ಆ ಥರ ಮಾಮೂಲಿ ಪ್ಯಾಂಟಾ? ಸ್ಟ್ರೈಟ್ ಪ್ಯಾಂಟ್. ಜಾಬ್ ಐತೆ ಯಾವ್ದ್ರಲ್ಲಿ? ಪ್ಯಾಂಟಲ್ಲಿ ಜಾಬ್ ಇದೆ. ಏನ್ ಇಟ್ಕೋತೀಯಾ? ಜಾಬ್ ಇದೆ. ಎಷ್ಟು ತೋರ್ಸು ಬಿಲ್ಲು? 1400 ರೂಪಾಯಿ. ಓಕೆನಾ ಇದು? ಲೂಸ್ ಆಗಿದೆಯಾ? ಏನು ಸೈಜ್ ಇದು? ನಾವು ಟ್ರೈ ಮಾಡ್ತಾ ಇರೋದಲ್ಲ ಆ್ಯಕ್ಚುಲಿ 4XL ಬಟ್ಟೆಗಳು. ಸ್ವಲ್ಪ ಶಿಂಕ್ ಆಗುತ್ತೆ, ಇಬ್ರಿಗೂ ಆಗುತ್ತೆ ಅದಕ್ಕೆ. ಇದು ಬರೀ ಕುರ್ತಾ ಟಾಪ್ ಅಷ್ಟೇ. ಕುರ್ತಾ ಟಾಪ್ ಕಲರ್ ಇಷ್ಟ ಆಯ್ತು ನನಗೆ. ಇದು 600 ರೂಪಾಯಿ. ಇದು ನನಗೆ, ನಮ್ಮಮ್ಮ ಹಾಕೊಂಡವ್ರೆ, ಅದು ನನಗೆ. ಸಿಂಗಲ್ ಪೀಸ್ ಫ್ರಾಕ್ ಥರನೂ ಹಾಕೋಬೋದು, ಕುರ್ತಾ ಥರನೂ ಹಾಕೋಬೋದು. ಡೀಸೆಂಟ್ ಆಗಿದೆ. ಕಾಟನ್ನು, ಪ್ಯೂರ್ ಕಾಟನ್ ಚೆನ್ನಾಗಿದೆ. ತಿರುಗಿಂದ ಇದು 800 ರೂಪೀಸ್. ಅಂದ್ರೆ ಇಲ್ಲಿ 10XL ತನಕ ಇದೆ ಅಮ್ಮ. ಚೆನ್ನಾಗಿದೆ, ವೆರಿ ಡೀಸೆಂಟ್, ತುಂಬಾ ಚೆನ್ನಾಗಿದೆ. ಡ್ರೆಸ್ ಡ್ಯಾನ್ಸ್ ಚೆನ್ನಾಗಿದೆ. ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ದೊಡ್ಡದು, ಸ್ವಲ್ಪ ಓವರ್ ಆಯ್ತು ಅನಿಸ್ತದೆ. ನನಗೆ ಇಷ್ಟ. ಕುತ್ಕೋ, ಯಾವ ಓವರ್ ಇಲ್ಲ. ಬದನೆಕಾಯಿ ಈ ಕಲರ್ ಇರ್ಲಿಲ್ಲ. 699. ಈ ತರ ಇರ್ಲಿಲ್ಲ ತಂದ್ಕೊಟ್ಕೋ. ದುಪ್ಪಟ್ಟ ಇದೆ ಇದಕ್ಕೆ, 3 ಸೆಟ್. 3 ಸೆಟ್. ತಿರುಗಿಗೂ ಆಯ್ತು, ಯುಗಾದಿಗೂ ಆಯ್ತು. ಹಿಂದೆ ತಿರುಗು. ದೊಡ್ಡದು 1600. ನನ್ನ ಮಗಳು ತೋರಿಸ್ತಾಳೆ, ನಮ್ಗೆ ಯಾಕಮ್ಮ ಚಿಂತೆ, ದುಡ್ಡು ಬಗ್ಗೆ ಚಿಂತೆ ಮಾಡ್ಬೇಡ್ರಮ್ಮ. ನೋಡಿ ನಾನು ಹಾಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಇದು ನಂಗೆ ಚೆನ್ನಾಗಿದೆ. ಬಾಂದಿನಿ ಡಿಸೈನ್. ಬಟ್ ಇದು ಪ್ಯಾಂಟೇ ಬೇರೆ, ಟಾಪೇ ಬೇರೆ, ದುಪ್ಪಟ್ಟನೇ ಬೇರೆ ಇದೆ. ಸೆಟ್ ಇಲ್ಲ. ಎಲ್ಲಿ ತೋರಿಸು ದುಪ್ಪಟ್ಟ? ಅದೇ ದುಪ್ಪಟ್ಟ, ಅದೇ ಅದೇ ಬಾಂದಿನಿ ಫುಲ್ ಸೆಟ್, ಸೇಮ್ ಡಿಸೈನ್, ಸೇಮ್. ಬಟ್ ಏನು ಅಂತ ಲುಕ್ ಅನ್ನಿಸ್ತಿಲ್ಲಪ್ಪ ನನಗೆ ವಿಡಿಯೋಗೆ. ಬೇಡ. ನೋಡಿ ಗಾಯ್ಸ್, ನಮ್ಮಮ್ಮ 9 ಜೊತೆ ಬಟ್ಟೆ ತಗೊಂಡವ್ರೆ. 8000 ಬಿಲ್ಲು ಸೇರಿ ಇಬ್ರಿಗೂ ಆಗುತ್ತೆ. ನೋಡಿ ಅಲ್ಲಿ, ನೋಡಿ ಸ್ವಲ್ಪ ನೋಡಿ ಅಲ್ಲಿ.
ಬಂದಿದ್ದು ಟೈಮ್ ಪಾಸ್ ಮಾಡೋಕ್ಕೆ. ಟೈಮ್ ಪಾಸ್ ಅಲ್ಲ, ನಾನು ಹೇಳಲಿಲ್ಲ, ಇಷ್ಟ ಆದರೆ ನಾನು ತಗೊಳ್ತೀನಿ ಅಂತ. ನನಗೆ ಇಲ್ಲಿ ಸುಮಾರು ವೀಡಿಯೋಗಳು ಬರ್ತಾ ಇತ್ತು, ರೆಕಮೆಂಡೇಶನ್ ತಗೊಳ್ಬೇಕು ಅನ್ನಿಸ್ತು. ಓಕೆನಾ? ಎಲ್ಲ ಇಷ್ಟ ಆಯಿತು, ಸೂಪರ್ ಆಗಿದೆ. ಎಲ್ಲ ಟ್ರಯಲ್ ರೂಮಲ್ಲೇ ನೋಡಿದೆ, ಅದೇನೇ ಎತ್ತಕೊಂಬಂದಿರೋದು, ಇನ್ನೇನು ಇಲ್ಲ, ಅದೇ ಎಲ್ಲ ರೆಡಿ, ಎಲ್ಲ ಓಕೆ ಆಯ್ತು ನಮಗಲ್ಲಿ. ಒಂದು ಮಾತ್ರ ಸೈಜ್ ಸಿಕ್ಲಿಲ್ಲ, ಅದೊಂದು ವೈಟ್ ತುಂಬ ಚೆನ್ನಾಗಿತ್ತು, ಬಟ್ ಸೈಜ್ ಸಿಕ್ಲಿಲ್ಲ. ನೋಡಿ ಗೈಸ್, ರಿಚ್ ಕಿಡ್ಸ್ ಡೂಯಿಂಗ್ ಶಾಪಿಂಗ್, ಟೈಮ್ ಪಾಸ್ ಶಾಪಿಂಗ್ 8,000 ಬಿಲ್ ಮಾಡ್ತಾರೆ ಇವರೆಲ್ಲ. ಹಾಂ, ಏನೋ ಬಿಡಿ, ಖುಷಿಯಾಗಿರಲಿ ನಮ್ಮಮ್ಮ. ಹಾಕೊಳ್ಳಿ ಜಾಲಿ ಮಾಡಲಿ ನಮ್ಮಮ್ಮ. ಆರೆಂಜ್ ಇಷ್ಟ ಆಯಿತು ಇವಾಗ. ನೀನು ಹಂಗೆ ಅನ್ಸುತ್ತೆ, ಬಟ್ ನೀನು ಹಾಕೊಂಡಾಗ ನಿನ್ನ ಫೇಸಿಗೆ ಚೆನ್ನಾಗಿ ಕಾಣಲ್ಲ ಅದು. ಅದೇ ಪ್ರಾಬ್ಲಮ್ಮು. ಓಕೆ, ನೆಕ್ಸ್ಟ್. ಲಿಮಿಟು. ಅಪ್ಪ ನೋಡಿದ್ರೆ ನಿಂಗೆ ಯಾವ್ದ್ರಲ್ಲಿ ಹೋಗಿತ್ತು ಹೇಳಿ ಗೊತ್ತು. ಯಾಕೆ ನನಗ್ಯಾಕೆ ಬೈತಾರೆ? ನನ್ನ ಸಂಪಾದನೆ ಯಾವ್ದ್ಯಾನು ಬೈಯಂಗಿಲ್ಲ. ಅವ್ರ ಹತ್ರ ಕಾರ್ಡ್ ಕೊಡಿ ಅಂದ್ರೆ ಹೊಡೆದಿರೋರು ಅಟ್ಟಿಸ್ಕೊಂಬಂದು. ನೀನು ದುಡಿತೀಯ, ನೀನು ತಗಂತೀಯ ಅಷ್ಟೇ. ನಮ್ಮನೇಲಿ 3 ಜನನು ಇಂಡಿಪೆಂಡೆಂಟಾಗಿ ದುಡಿತೀವಿ, ಇಂಡಿಪೆಂಡೆಂಟಾಗಿ ಶಾಪಿಂಗ್ ಮಾಡ್ತೀವಿ ಅಷ್ಟೇ. ಯಾರಿಗೂ ಡಿಪೆಂಡೆಡ್ ಏನಿಲ್ಲ, ಏನ್ ಬೇಕಾದ್ರೆ ತಗೋಬಹುದು. ಎಷ್ಟು ಜನ ಬೇಕಾದ್ರೆ ಚಪ್ಪಲಿ ತಗೋತೀವಿ, ಹೋದ್ರೆ ಅಷ್ಟೇ 2-3 ಜೊತೆ ತಗೋತೀವಿ. ಇದೆಲ್ಲಿ ಗೊತ್ತಾ ಇರೋದು? ವಿಜಯನಗರ ಗೈಸ್, ಇದು ವಿಜಯನಗರಲ್ಲಿರೋದು. ನೀವು ಹೊಸಳ್ಳಿಗೆ ಹೋಗೋ ರೋಡ್, ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಒಂದೇ ರೋಡ್, ಸ್ಟ್ರೈಟ್ ಆರಾಮ್ಯ ನೋಡ್ಬೋದು. ವಿಜಯನಗರ ಬನಶಂಕರಿಯಲ್ಲೆಲ್ಲ ಇದೆ. ಓಕೆ, ಕಲೆಕ್ಷನ್ಸ್ ಟ್ರೈ. ಪ್ಯೂರ್ ಕಾಟನ್ ಈ ಸಮ್ಮರ್ಗೆ ಚೆನ್ನಾಗಿದೆ, ಅಪ್ ಟು 10XL ಚೆನ್ನಾಗಿದೆ. ಓಕೆ, ನಾವು ಹೊರಡೋಣ ಬನ್ನೀಗ. ನಿದ್ದೆ ಶಾಪಿಂಗ್ ಮಾಡ್ಬಿಟ್ಟು ನಿದ್ದೆ. ಶಾಪಿಂಗ್ ಮಾಡಿಬಿಟ್ಟು ನನ್ನ ಫ್ರೆಂಡ್ ಅಂಗಡಿಗೆ ಬಂದಿದ್ದೀವಿ, ಪ್ರೈಸ್ ಫ್ಯಾಕ್ಟ್ರಿ ವಿಜಯನಗರ. ನನಗೆ ಇಲ್ಲಿ ಮಿಕ್ಸ್ ಮಾಸ್ಟ್ರಲ್ಲಿ ಗ್ರೀನ್ ಮೆಲನ್ ಮಿಲ್ಕ್ ಶೇಕ್ ತುಂಬ ಇಷ್ಟ, ತುಂಬ ದಿನ ಆಗಿತ್ತು ಕುಡಿದು. ಅದಕ್ಕೆ ಒಂದು ಮಿಲ್ಕ್ ಶೇಕ್ ಹಾಕೊಂಡು ಹೋಗೋಣ ಅಂತ. ಅದೇ ಫ್ಲೇವರೇ ಇರುತ್ತೆ, ಸಾಕಾದಾಗ ಇರುತ್ತೆ, ನನಗೆ ಇಷ್ಟ. ಅದಕ್ಕೆ ನಾನು ನನ್ನ ಫ್ರೆಂಡ್ ಅಂಗಡಿಗೆ ಬಂದು ಇವತ್ತು ಗ್ರೀನ್ ಮೆಲನ್ ಕುಡಿತಾ ಇದ್ದೀನಿ. ನನ್ನ ಫ್ರೆಂಡ್ ಅವನೇ ನೋಡಿ, ಬೋಡ ಅರ್ಶ ಬೋಡ. ಮೈಂಡ್ ಬ್ರೈನಲ್ಲಿ ಆಕ್ಟಿವ್ ಆಗೋಯ್ತದೆ. ಪರ್ಫೆಕ್ಟ್ ಆಗಿದೆ. ನಾನು ಇದಕ್ಕೆ ಬೋಬಾ ಹಾಕ್ಸಲ್ಲ, ನಂಗೆ ಬೋಬಾ ಇಷ್ಟ ಇಲ್ಲ. ನಾವು ಪ್ಲೇನ್ ಮಾಡಿಸ್ಕೊತೀವಿ. ಬೋಬಾ ಹಾಕಿದ್ರೆ 130, ಬೋಬಾ ಹಾಕಿಲ್ಲ ಅಂದರೆ 100 ರೂಪಾಯಿ. ನೋಡಿ, ನಾವು ಮನೆಗೆ ಬರೋಷ್ಟೊತ್ತಿಗೆ 8:25, ಊಟ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ನಾವಿವತ್ತು ಅಡುಗೆ ಮಾಡಿಲ್ಲ, ನೆನ್ನೆನೂ 40, ಇವತ್ತು 40 ಗಾಯ್ಸ್. ನನ್ನ ಮಂಜುನಾಥ ಅವ್ರದ್ದು ಮಹಿಮೆ, ಇವತ್ತು ಆರ್ತಿಯವರ ಮಹಿಮೆ. ನಾವು ಡ್ರೆಸ್ ತಗೊಂಡಿದ್ದೀನಿ, ಪಾರ್ಟಿ ಕೊಡಿಸ್ಬೇಕಲ್ಲ ನಿಮ್ಗೆಲ್ಲ. ನಾನು ಯಾವನ್ ಮಾಡ್ತಾನೆ ಅಡುಗೆ, ಇವತ್ತು ಬೇಜಾರಾಯ್ತು ನಮಗೂ. ಅದಕ್ಕೆ ಇವತ್ತು ವೆರೈಟಿ ಸೋಂಬೇರ್ತನ ಆದ್ರೆ 2ನೇ ದಿನ ಹೆಂಗ್ ಸೋಂಬೇರ್ತನ ಆಗುತ್ತೆ ನೋಡು. ಇಟ್ಸ್ ಓಕೆ ಸಮ್ ಟೈಮ್ಸ್. ವೀಕೆಂಡ್ ನಾಳೆಯಿಂದ ಮತ್ತೆ ಬೇಸೋದು ಇದ್ದಿದೆ ನಿಂದು. ಯಾಕೆ ತಲೆ ಕೆಡ್ಸ್ಕೊಂತೀಯಾ? ತಿನ್ಕೋ, ಎಂಜಾಯ್ ಮಾಡು. ಇದು ಏನು ಹೇಳು, ದಾಲ್ ಕಿಚಡಿ ತಿಂತಾವ್ರೆ. ನಾವು ನೋಡಿ, ನಮ್ದು ನಂದಿ ಗ್ರ್ಯಾಂಡ್. ಮೊನ್ನೆ ಎಲ್ಲ ಕಮೆಂಟ್ ಹಾಕಿದ್ರು ಕಣಮ್ಮ, ನಾವು ಬನ್ಸ್ ತಿಂದಿದ್ದು ನಂದಿ ಗ್ರ್ಯಾಂಡ್ ಅಲ್ವಾ, ವಿಜಯನಗರ ಅಲ್ವಾ ಅಂತ ಕರೆಕ್ಟಾಗಿ ಕಂಡಿಡ್ದವ್ರೆ ಕಣಮ್ಮ ನಮ್ಮ ಫಾಲೋವರ್ಸ್. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ನಮ್ಗೆ ಅದು ಸ್ವಲ್ಪ ಟಚ್ ಅನ್ಸುತ್ತೆ, ಅದು ಫುಡ್ ನಮ್ಗೆ ಹೋಮ್ಲಿ ಫುಡ್ ಅನ್ಸುತ್ತೆ ನಮ್ಗೆ. ನಾವು ಅಲ್ಲೇ ತಿನ್ನೋದು, ಇವಾಗಲೂ ನಾವು ಅಲ್ಲಿಂದನೇ ತಗೊಂಡಿದ್ದಕ್ಕೆ ಪಾರ್ಟಿ. ನೋಡಿ, ಕ್ಯಾರೆಟ್ ಅಲ್ವಾ, ನಮ್ಮಮ್ಮ ಅಂತೂ ಮಾಡ್ಕೊಡ್ಲಿಲ್ಲ ನಂಗೆ. ಅದು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬಂತು. ಅದಕ್ಕೆ ಪರವಾಗಿಲ್ಲ, ಇದನ್ನ ಮಾಡಕ್ ನಂಗೆ 2-3 ಅವರ್ಸ್ ಟೈಮ್ ತಗೊಳತ್ತೆ. ತಿನ್ಕೋ ಇದನ್ನೇ. ಕ್ಯಾರೆಟ್ ಅಲ್ವಾ, ದಾಲ್ ಕಿಚಡಿ, ಹೈದ್ರಾಬಾದಿ ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಆಮೇಲೆ ಹಪ್ಪಳ ತಿಂದ್ವಿ, ಒಂದು ವಡೆ ಸಾಂಬಾರು. ನಮ್ಮ ಅಪ್ಪನ ಊಟ ಆಯ್ತು, ಇವಾಗ ನಾವು ತಿಂತಾ ಇದೀವಿ. ಇದು ದಾಲ್ ಕಿಚಡಿ ಟೇಸ್ಟ್ ಮಾಡ್ದಾ? ಇಲ್ಲ, ತಿಂತೀನಿ, ಕಲಿಸ್ತಾ ಇದೆ. ಮೈಲ್ಡ್ ಆಗಿದ್ಯಾ? ಪೊಂಗಲೇ ಅಲ್ಲ ಇದು, ಪೊಂಗಲ್ ಅಲ್ಲ. ಅಪ್ಪ ಆಡ್ತಾರೆ ಅವರು, ಸುಮ್ಮನೆ ಪೊಂಗಲ್ ತಂದ್ಬಿಟ್ಟಿದ್ಯಾ? ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅದಕ್ಕೆ ಸುಮ್ಮನೆ ಆಯ್ತು ಪೊಂಗಲ್ ಅಂದ್ಬಿಡ್ಬೇಕು. ಡಿಫ್ರೆಂಟ್ ಆಗಿದೆ ತಾನೆ? ಪೊಂಗಲ್ ಅಲ್ವೇ ಅಲ್ಲ ಇದು, ಚಾನ್ಸೇ ಇಲ್ಲ. ಪೊಂಗಲ್ ಅಲ್ಲ ಇದು, ಪೊಂಗಲ್ ಕ್ಯಾಪ್ಸಿಕಮ್ ಹಾಕ್ತಾರಾ? ಈ ಥರ ಚೆನ್ನಾಗಿರುತ್ತೆ, ಮೈಲ್ಡ್ ಆಗಿರುತ್ತೆ. ಮೊಸರು ಬಜ್ಜಿ ಹಾಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಗಾಯ್ಸ್, ಎಂಜಾಯ್ ದ ಫುಡ್, ಎಂಜಾಯ್ ದ ಡೇ. ಇಷ್ಟೇ ಜೀವನದಲ್ಲಿ, ಇನ್ನೇನು. ಜಾಲಿ ಜಾಲಿ, ಹ್ಯಾಪಿ ವೀಕೆಂಡ್. ಸೊ ಹ್ಯಾಪಿ ವೀಕೆಂಡ್ ಅಲ್ಲ, ನಮ್ಮ ವಿಡಿಯೋನ ಸೋಮವಾರ ನೋಡ್ತಾ ಇರ್ತಾರೆ. ಹ್ಯಾಪಿ ವೀಕ್ ಡೇಸ್, ಹ್ಯಾಪಿ ಮಂಡೇ. ವೀಕ್ ಸ್ಟಾರ್ಟ್ ಜಾಲಿ ಮಾಡಿ. ತಿಂಗಳು ಕೊನೆ ವೀಕು, ಫೆಬ್ರವರಿ. ಹೋಯ್ತು ದಿನ ಹೆಂಗೆ ಕಳೀತು. ಬಿರಿಯಾನಿ ಟೇಸ್ಟ್ ಮಾಡಿಲ್ಲ ಒಂದು ಸ್ಪೂನು? ನೀ ತಿನ್ನು. ನಾ ತಿಂತೀನಿ, ತಿನ್ನು. ನಾನು ಹೇಳ್ತೀನಿ ಬಿಡಾಯ್ತು. ನನ್ನ ಫೇವ್ರೇಟ್. ನಾನು ಇದು ಆ್ಯಕ್ಚುಲಿ 3ನೇ ಸಲ ತಿಂತಾ ಇರೋದು, ತುಂಬ ಇಷ್ಟ ಇದು. ನನಗೆ ರಿಚ್ ಆಗಿರಬೇಕು. ನನಗೆ ಪ್ಲೇನ್ ಸಡೆ ಥರ ತಿಂದರೆ ನನಗೆ ಮನಸ್ಸೊಪ್ಪಲ್ಲ. ನೆಮ್ಮದಿಯಾಗಿ ಸ್ಟ್ರಾಂಗಾಗಿ ತಿನ್ನಬೇಕು.
ಚಫ್ತು ಸ್ವಲ್ಪ ಇದು ಹೋಗ್ಬಿಟ್ರು ರೆಸಿಪಿ ತಿಳ್ಕೊಂಬಂದು ನಿಮ್ಗೆ ವೀಡಿಯೋ ಮಾಡಬೇಕು. ಸೂಪರ್ ಆಯ್ತಾ ನೋಡೋ ಒಂದಿನ ಟ್ರೈ ಮಾಡ್ತೀನಿ ನಾನು ರೆಸಿಪಿನ. ಓಕೆ ಇವತ್ತು ಶಾಪಿಂಗ್ ಆಯಿತು, ಒಳ್ಳೆ ಫುಡ್ ಬ್ಯಾಟಿಂಗ್ ಆಯಿತು. ಬಟ್ಟೆ ತೋರಿಸ್ದಾ ಪೀಸ್ ಟ್ರಯಲ್ ರೂಮಲ್ಲಿ ಹಾಕಿದ್ದೆ ತಗೊಂಬಂದಿರೋದು. ಓಕೆ ಗಾಯ್ಸ್ ಹಿಂಗೋಗಿ ಬರೋಷ್ಟು 9,000 ಟಕ್ 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 ಖರ್ಚಾಯಿತು. ಏನು ಮಾಡೋಕ್ಕಲ್ಲ, ಬೇಕು ಅಂದಮೇಲೆ ಏನು ಮಾಡೋಕ್ಕಾಗಲ್ಲ, ಖರ್ಚು ಮಾಡಲೇಬೇಕು. ಏನು ಮಾಡೋಕ್ಕಲ್ಲ. ಇಟ್ಸ್ ಓಕೆ. ಬಾಯ್ ಬಾಯ್ ಗೈಸ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10,000 ಫಾಲೋವರ್ಸ್ಗೆ ನಿಯರ್ ಇದ್ದೀವಿ. ತುಂಬ ಎಫರ್ಟಾಗಿ ಕಂಟೆಂಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾಯಿದ್ದೀವಿ. 10,000 ಸಬ್ಸ್ಕ್ರೈಬರ್ಸ್ ಬೇಕಾಗಲಿ, ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್, ಲವ್ ಯು.